ಥೈರಾಯ್ಡ್. ಸೊ ಥೈರಾಯ್ಡ್ ಇದೊಂದು ಕಾಮನ್ ಆಗಿಬಿಟ್ಟೈತ್ರಿ. ಸೊ ಎಲ್ಲರಿಗೂ ಬರಾಕತ್ತೈತಿ, ಸಣ್ಣ ಮಕ್ಕಳಿಗೂ ಬರಾಕತ್ತೈತ್ರಿ. ಸೊ ಅದಕ್ಕೆ ಹೆದರಾಕ್ ಹೋಗ್ಬೇಡ್ರಿ, ಥೈರಾಯ್ಡ್ ಬಂದೈತೆ ಅಂತ ಹೇಳಿ. ಸೊ ಏನು ಟ್ರೀಟ್ಮೆಂಟ್ ತೊಗೊಳತ್ತಿಲ್ಲ. ಸೊ ಟ್ರೀಟ್ಮೆಂಟ್ ಜೊತೆಗೇನೆ ಈ ಕೆಲವು ಆಸನಗಳನ್ನು ಮಾಡಿ ಖಂಡಿತವಾಗಿ ನೀವು ಗುಣಮುಖರಾಗ್ತೀರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಇದು ಥೈರಾಯ್ಡ್ದ ಪಾರ್ಟ್ 3 ವಿಡಿಯೋ. ಪಾರ್ಟ್ 1 ಪಾರ್ಟ್ 2 ಇನ್ನೂ ನೋಡಿಲ್ಲಪ್ಪ ಅಂತಂದ್ರೆ ಸೊ ಅದರ ಲಿಂಕ್ ಈ ವಿಡಿಯೋ ಕೆಳಗೆ ಕೊಟ್ಟಿದ್ದೀನಿ. ಸೊ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ರಿ. ಸೊ ಈಗ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನ 2 ಆಸನಗಳನ್ನು ಹೇಳ್ಕೊಡ್ತೀನಿ, ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ. ಸೊ ಅದಕ್ಕಾಗಿ ಮಲ್ಕೋತೀರಿ. ಸೊ ಕುಂತಿರ್ತಿರಲ್ಲ, ಫಸ್ಟ್ ಕಾಲು ಚಾತ್ರಿ, ನಂತರ ವಜ್ರಾಸನ ಸ್ಥಿತಿಗೆ ಬರ್ರಿ. ವಜ್ರಾಸನ ಸ್ಥಿತಿಗೆ ಬಂದ್ಮೇಲೆ ಈ ರೀತಿ ಮಲ್ಕೋತೀರಿ. ಸೊ ಮೊದಲನೇ ಆಸನ ಭುಜಂಗಾಸನ. ಸೊ ಫಸ್ಟ್ ಈ ರೀತಿ ಬಂದಮೇಲೆ ಒಮ್ಮೆ ಆಸನ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಮೊದಲು 2 ಕೈ ಈ ರೀತಿ ಇಟ್ಕೋರಿ. ಸೊ ಒಂದ್ರ ಮೇಲೆ ಒಂದು ಇಟ್ಕೋತೀರಿ. ಸೊ ಕಾಲನ್ನು ಹೊರಮುಖವಾಗಿ ಚಾಚ್ಕೋರಿ. ಸೊ ನಂತರ ಒಂದು ಸೈಡ್ ಮಲ್ಕೋತೀರಿ ಈ ರೀತಿ. ಸೊ ಇದು ಮಕರಾಸನ ಸ್ಥಿತಿ. ಸೊ ಈ ರೀತಿಯಾಗಿ ಫಸ್ಟ್ ಮಲ್ಕೊಂಡು ನಂತರ ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ರಿ. ಸೊ ವಾಪಸ್ 2 ಕಾಲುಗಳನ್ನು ಜೋಡಿಸ್ಕೋತೀರಿ. ಸೊ ಇವೆಲ್ಲ ಆಸನಗಳನ್ನು ಸೊ ಖಾಲಿ ಹೊಟ್ಟೆಯಲ್ಲಿ ಮಾಡ್ರಿ. ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡ್ರಿ. ಸೊ ಬೆಳಗ್ಗೆ ಟೈಮ್ ಸಿಕ್ಕರೆ ಬೆಳಗ್ಗೆ ಮಾಡಿರಿ, ಸಾಯಂಕಾಲ ಟೈಮ್ ಸಿಕ್ಕರೆ ಸಾಯಂಕಾಲ ಮಾಡಿರಿ. ಅದರ ಹೊಟ್ಟೆ ಖಾಲಿ ಇರಲಿ. ನಂತರ ಸೊ 2 ಟೈಮ್ನು ಮಾಡ್ಬೋದಾ ಅಂತ ಅಂದ್ಕೊಂಡ್ರೆ ಸೊ 2 ಟೈಮ್ ಕೂಡ ಮಾಡ್ಬೋದ್ರಿ ನೀವು. ಸೊ ಫಸ್ಟ್ ಆಸನ ಭುಜಂಗಾಸನ. ಸೊ ಫಸ್ಟ್ ಈ ರೀತಿ ಕೈ ಇಟ್ಕೊಂಡಿರ್ತೀರಿ. ಸೊ ಚಿನ್ನ ಕೈ ಮೇಲೆ ಇರಲಿ. ಸೊ ನೆಕ್ಸ್ಟ್ ಕೈಗಳನ್ನು ಬಿಡಿಸ್ಕೊಂಡು ಚಿನ್ನನ್ನು ನೆಲಕ್ಕೆ ಹಚ್ಚಿರಿ. ಸೊ ಗದ್ದ ಭಾಗವನ್ನು ಸೊ 2 ಕೈ ಏನೈತಲ್ಲ ನಿಮ್ಮ ಚೆಸ್ಟ್ ಬಾಜುಕಿರಲಿ. ಆಮೇಲೆ 2 ಪಾದ ಫ್ಲಾಟ್ ಇರಲಿ, ಕಾಲುಗಳು ಜೋಡಿಸಿದ್ದಿರಲಿ, ಪಾದಗಳು ಕೂಡ ಜೋಡಿಸಿದ್ದಿರಲಿ. ಸೊ ನೆಕ್ಸ್ಟ್ ಇಲ್ಲೇ ಉಸಿರು ತಗೋತಾ ಸ್ವಲ್ಪ ಮ್ಯಾಲೆ ಬರ್ತಿರಲಿ. ಸೊ ಹೊಟ್ಟೆ ಭಾಗ ಕೆಳಗೆ ಇರಲಿ, ಎದೆ ಭಾಗ ಅಷ್ಟ ಮ್ಯಾಲೆ ಬರಲಿ. ಸೊ ನಿಮ್ಮ ಕೈಗಳೇನದಾವಲ್ಲ ಸೊ ಈ ರೀತಿ ಫಿಂಗರ್ಸ್ ಓಪನ್ ಇರಲಿ. ಕೈಗಳು ಪ್ರೆಸ್ ಮಾಡಿದಾಗ ಸೊ ನಿಮ್ಮ ಚೆಸ್ಟ್ ಬಾಜುಕಿರ್ತಾವು. ಸೊ ಇವನ್ನೇನು ಮಾಡ್ತೀರಂತಂದ್ರೆ ಸೊ ಹಿಂದೆ ಜಕ್ಕೋಗ್ತೀನಿ, ಎಲ್ಬೋಸ್ ಅದಾವಲ್ಲ ಸೊ ಹಿಂದೆ ಬರಲಿ ಈ ರೀತಿ. ಸೊ ಆಮೇಲೆ ಸ್ವಲ್ಪ ತಲೆ ಹಿಂದೆ ಹಾಕ್ತೀರಿ, ಗಂಟ್ಲ ಸ್ಟ್ರೆಚ್ ಆಗಲಿ, ದೃಷ್ಟಿ ಮೇಲಿರಲಿ, ಸಹಜವಾದ ಉಸಿರಾಟ ಇರಲಿ. ಆಮೇಲೆ ಈ ರೀತಿ ಇದ್ದಾಗ ಉಸಿರು ತಗೋತಾ ಮೇಲೆ ಬಂದಿರ್ತಿರಲ್ಲ ಸೊ ಉಸಿರು ಬಿಡ್ರಿ, ಅಲ್ಲಿ ಸಹಜವಾದ ಉಸಿರಾಟ ಇರಲಿ. ಸೊ ಪೂರ್ತಿ ಉಸಿರನ್ನ ಹೊರಗೆ ಹಾಕಿ ಸಹಜವಾದ ಉಸಿರಾಟ ಇರ್ತೈತಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊರಿ. ಸೊ ಎಲ್ಬೋಸ್ ಹಿಂದೆ ಹೋಗ್ಯಾವ ಈ ರೀತಿ. ಸೊ ಹಿಂದೆ ಹೋಗಿರೋದ್ರಿಂದ ಸೊ ಇದೇ ಎಕ್ಸ್ಪಾಂಡ್ ಆಗೈತ್ರಿ ಇಲ್ಲಿ. ನಂತರ ಸ್ವಲ್ಪ ತಲೆನ ಹಿಂದೆ ಹಾಕಿರ್ತೀರಿ, ದೃಷ್ಟಿ ಮೇಲಿರ್ತೈತಿ. ಸೊ ಇಲ್ಲೇ ಗಂಟ್ಲ ಭಾಗದ ಕೂಡ ಇಲ್ಲೇ ಸ್ಟ್ರೆಚ್ ಆಗಿರ್ತೈತಿ. ಸೊ ಇದರಿಂದ ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಏನೈತಲ್ಲ ಸೊ ಅದು ಸ್ಟಿಮ್ಯುಲೇಟ್ ಆಗ್ತೈತ್ರಿ. ಸಹಜವಾದ ಉಸಿರಾಟ ಇರಲಿ. ಸೊ ಇದೇ ಸ್ಥಿತಿಯೊಳಗೆ 5 ಕೌಂಟ್ 1 2 3 4 5 ಮತ್ತೆ ಉಸಿರು ತಗೋರಿಲ್ಲೇ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಬರ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ ಒಟ್ಟು. ಸೊ ನಂತರ ಮತ್ತೆ ಮಕರಾಸನ ಸ್ಥಿತಿಯೊಳಗೆ ರಿಲ್ಯಾಕ್ಸ್ ಆಗ್ತೀರಿ ಈ ರೀತಿ. ಸೊ ಇದು ಭುಜಂಗಾಸನ. ಸೊ ಇನ್ನೊಂದು ರೀತಿ ಹೇಳ್ಕೊಡ್ತೇನೆ ರೀ. ಫಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡ್ರಿ. ಸೊ ಇದನ್ನ 3 ಬಾರಿ ಪ್ರಾಕ್ಟೀಸ್ ಮಾಡ್ತೀರಿ. ಸೊ ನೆಕ್ಸ್ಟ್ ಭುಜಂಗಾಸನದೊಳಗೆ ಇನ್ನೊಂದು ರೀತಿ. ಸೊ ಅಗಲಿ ರೀತಿನ 2 ಕೈಗಳು ನಿಮ್ಮ ಬಾಜುಕ್ ಇರ್ತಾವು, ಚೆಸ್ಟ್ ಬಾಜುಕ. ಸೊ ಚಿನ್ನ ಏನೈತಲ್ಲ ನೆಲಕ್ಕೆ ತಾಗಿರ್ಲಿ, 2 ಪಾದ ಫ್ಲಾಟ್ ಇರಲಿ. ಸೊ ಇಲ್ಲೇ ಉಸಿರು ತಗೋತಾ ಈ ರೀತಿ ಮ್ಯಾಲೆ ಬರ್ತೀರಿ, ಉಸಿರು ಬಿಡ್ತೀರಿ ಇಲ್ಲೇ. ಸೊ 2 ಕೈ ಸ್ಟ್ರೆಚ್ ಇರ್ಬೇಕ್ರಿಲ್ಲೇ, ಪಾದ ಫ್ಲಾಟ್ ಇರಲಿ. ಸೊ ನಿಮ್ಗೆ ಪಾದಗಳು ಜೋಡಿಸ್ಕೊಳಕ್ಕೆ ಸಾಧ್ಯ ಆದ್ರೆ ಪಾದಗಳು ಜೋಡಿಸ್ಕೋರಿ. ಇಲ್ಲ ಸಾಧ್ಯ ಆಗ್ತಾ ಇಲ್ಲಪ್ಪ ಅಂದ್ರೆ ಸೊ ಈ ರೀತಿ ಕಾಲದ ಅಗಲು ಮಾಡಿ ಇಟ್ಕೋಬಹುದು. ಆದ್ರೆ ಪಾದ ಜೋಡಿಸ್ಕೊಂಡ್ರೆ ಮಾತ್ರ ಇನ್ನೂ ಸ್ಲೋ. ಸೊ ಈ ರೀತಿ ಸ್ವಲ್ಪ ಕತ್ತನ್ನ ಹಿಂದಾಕಿರ್ತೀರಿ. ಆಮೇಲೆ ಗಂಟ್ಲ ಸ್ಟ್ರೆಚ್ ಆಗಿರ್ತೈತಿ, ದೃಷ್ಟಿ ಮೇಲೆ ಸಹಜವಾದ ಉಸಿರಾಟ ಇರಲಿ. 1 2 3 4 5 ಮತ್ತೆ ಉಸಿರು ತಗೋರಿಲ್ಲೇ. ಉಸಿರು ಬಿಡ್ತಾ ಡೌನ್. ಚಲೋ ಈ ರೀತಿ ನಾನು 2ನೇ ಸಲ ಏನು ಹೇಳಿದ್ನಲ್ಲ ಸೊ ಈ ರೀತಿ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಸೊ 1ನೇ ರೀತಿ ಏನು ಹೇಳಿದೆಯಲ್ಲ ಈ ರೀತಿ. ಸೊ ಈ ರೀತಿ ಮಾಡ್ರಿ. ಸೊ ಇದೇ ರೀತಿ ಸೊ ಸಾಧ್ಯ ಆದಾಗ ಮಾಡ್ರಿ. ಸೊ ಫಸ್ಟ್ ಏನು 1ನೇ ಕೇಳ್ಕೊಟ್ಟಲ್ಲ ಸೊ ಅದನ್ನು ಮಾಡಿ ನೆಕ್ಸ್ಟ್ ಇದನ್ನು ಮಾಡ್ರಿ.
ನಂತರ ರಿಲ್ಯಾಕ್ಸ್ ಆಗ್ತೀರಿ. ಸೊ ಸೆಕೆಂಡ್ ಒನ್ ಏನು ಹೇಳಿದ್ನಲ್ಲ ಭುಜಂಗಾಸನ್, ಸೊ ಅದನ್ನು ಕೂಡ 2 ರಿಂದ 3 ಬಾರಿ ಮಾಡ್ರಿ. ಮತ್ತೆ ರಿಲ್ಯಾಕ್ಸ್ ಆಗ್ತಿರ್ಲಿ. ಸೊ ನೆಕ್ಸ್ಟ್ ಒನ್ ಆಸನ ಧನುರಾಸನ. ಸೊ ಇಲ್ಲಿ ಕೂಡ 2 ಕಾಲುಗಳನ್ನು ಜೋಡಿಸ್ಕೋರಿ. ಇಲ್ಲ ಧನುರಾಸನ ಮಾಡೋಕ್ಕಿಂತ ಮೊದ್ಲ ಅರ್ಧ ಧನುರಾಸನ ಮಾಡೋಣ್ರಿ. ಸೊ ಒಮ್ಮೆ ಧನುರಾಸನ ಮಾಡಕ್ಕೆ ಸಾಧ್ಯ ಆಗಂಗಿಲ್ಲ ಅದಕ್ಕೆ. ಸೊ ಫಸ್ಟ್ ಏನು ಮಾಡ್ತೀರಿ ಅಂತಂದ್ರೆ, ಸೊ ಫಸ್ಟ್ ಮೊದಲ 2 ಕಾಲನ್ನು ಈ ರೀತಿ ಫೋಲ್ಡ್ ಮಾಡೋದು, ಬಿಡೋದು, ಫೋಲ್ಡ್ ಮಾಡ್ತೀರಿ, ಬಿಡ್ತೀರಿ. ಇದೇ ರೀತಿ ಒಂದು 5 ಬಾರಿ ಮಾಡ್ರಿ ಇಲ್ಲಿ. ಸೊ 5 ಬಾರಿ ಆದಮೇಲೆ ಸೊ ನೆಕ್ಸ್ಟು ಬಲಗಾಲನ್ನ ಫೋಲ್ಡ್ ಮಾಡ್ಕೋರಿ. ನಂತರ ಬಲಗೈನ ಈ ರೀತಿ ಕಾಲನ್ನ ಹಿಡ್ಕೊತೀರಿ, ಪಾದನ ಹಿಡ್ಕೊಂಡು. ಸೊ ಇಲ್ಲೇ ಸ್ವಲ್ಪ ಮ್ಯಾಗ ಹೇಳ್ರಿ ಈ ರೀತಿ. ಸೊ ಆಮೇಲೆ ಇಲ್ಲೇ ಕಾಲು ಜಗ್ತೀರಿ, ಇದೇ ರೀತಿ ಒಳಗಿರ್ತೀರಿ. ಸೊ ಇಲ್ಲಿ ಕೂಡ ನೋಡ್ರಿ, ಸೊ ಮ್ಯಾಲೆ ಬಂದಿರಿ, ಸ್ವಲ್ಪ ತಲೆ ಸ್ವಲ್ಪ ಹಿಂದಿರ್ಲಿ. ಸೊ ಇಲ್ಲಿ ಕೂಡ ಗಂಟಲು ಸ್ಟ್ರೆಚ್ ಆಗಿರ್ತೈತಿ. ಸೊ ಇದೇ ರೀತಿ ಒಳಗೆ ಒಂದು 5 ಕೌಂಟ್ ಮಾಡ್ಕೊರಿ. 1 2 3 4 5. ನಿಧಾನವಾಗಿ ವಾಪಸ್ ಬರ್ತೀರಿ. ನಂತರ ಕೈ ಬಿಡಿಸ್ಕೊರಿ, ಕಾಲನ್ನು ನಿಧಾನವಾಗಿ ಬಿಡಿಸ್ಕೊತೀರಿ. ಅದೇ ರೀತಿ ಈ ಕಡೆ ಕೂಡ ಮಾಡ್ತೀರಿ. ಎಡಗಾಲನ್ನ ಫೋಲ್ಡ್ ಮಾಡ್ಕೋತೀರಿ. ಸೊ ಎಡಗೈಯಿಂದ ಕಾಲನ್ನು ಹಿಡ್ಕೋರಿ. ಸೊ ನೆಕ್ಸ್ಟ್ ಸ್ವಲ್ಪ ಮ್ಯಾಲೆ ಬರ್ತೀರಿ. ಸೊ ಇದು ಕೈ ಮುಂದೆ ಇರಲಿ. ಸೊ ಈ ರೀತಿ ಇದ್ರೆ ನಿಮ್ಮ ಬ್ಯಾಲೆನ್ಸ್ ಆಗಂಗಿಲ್ಲ. ಸ್ವಲ್ಪ ಮುಂದಿರಲಿ. ಆಮೇಲೆ ನೋಡ್ರಿ ಎದೆ ಭಾಗ ಮೇಲ್ ಬರಲಿ. ಸೊ ಆಮೇಲೆ ತಲೆ ಹಿಂದಿರಲಿ, ಗಂಟ್ಲ ಸ್ಟ್ರೆಚ್ ಆಗ್ತೈತಿರ್ಲಿ, ದೃಷ್ಟಿ ಮೇಲಿರಲಿ. ಸೊ ಆಮೇಲೆ ಇದು ಸಾಧ್ಯ ಆದ್ರೆ ಸೊ ಇದೇ ರೀತಿ ಕಾಲು ಹಿಡ್ಕೊರಿ. ಇನ್ನು ಸಾಧ್ಯಕ್ಕೆತಪ್ಪ ಅಂತಂದ್ರೆ ಸೊ ಈ ರೀತಿ ಕಾಲು ಕೂಡ ನೀವು ಇದನ್ನು ಪುಷ್ ಮಾಡ್ಬೋದು ಮೇಲೆ. ಸೊ ಇದೇ ಸ್ಥಿತಿಯೊಳಗೆ 5 ಕೌಂಟ್ ಮಾಡ್ಕೊರಿ. ಸೊ 5 ಕೌಂಟ್ ಆದಮೇಲೆ ವಾಪಸ್ ನಿಧಾನವಾಗಿ ಫಸ್ಟು ಕೆಳಗೆ ಬರ್ರಿ. ನಂತರ ಕಾಲು ಬಿಡಿಸ್ಕೊರಿ, ಕೈಯನ್ನು ಬಿಡಿಸ್ಕೊತೀರಿ. ಸ್ಟೆಪ್ ಬೈ ಸ್ಟೆಪ್ ಬರ್ರಿ. ಸೊ ಒಮ್ಮೆ ಕಾಲು ಬಿಡಿಸಿದೆ, ಒಮ್ಮೆ ಕೆಳಗೂ ಬಂದೆ, ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಇದನ್ನ ಈ ಕಡೆ ಒಂದು 3 ಬಾರಿ, ಆಮೇಲೆ ಬಲಗಾಲಿಂದ 3 ಬಾರಿ, ಎಡಗಾಲಿಂದ 3 ಬಾರಿ ಪ್ರಾಕ್ಟೀಸ್ ಆದಮೇಲೆ ಧನುರಾಸನ ಪ್ರಾಕ್ಟೀಸ್ ಮಾಡ್ರಿ. ಸೊ 2 ಕಾಲನ್ನ ಫೋಲ್ಡ್ ಮಾಡ್ಕೋರಿ. ಸೊ 2 ಕೈನ ಹಿಂದೊಯ್ದು ಒಂದೊಂದು ಪಾದನ ಈ ರೀತಿ ಹಿಡ್ಕೋತೀರಿ. ಈಗ ಉಸಿರು ತಗೋತಾ ಇಲ್ಲಿ ಉಸಿರು ಬಿಡ್ತೀರಿ. ಸೊ ಮ್ಯಾಲೆ ಬರ್ತೀರಿ. ಆಮೇಲೆ ಇಲ್ಲಿ ಹಿಂದಕ್ಕೆ ಕಾಲು ಜಗ್ತೀರಿ. ಸಹಜವಾದ ಉಸಿರಾಟ ಇರಲಿ, ಗಂಟಲು ಸ್ಟ್ರೆಚ್ ಆಗಿರ್ತೈತಿ, ಅಬ್ಸರ್ವ್ ಇರಲಿ, ದೃಷ್ಟಿ ಮೇಲಿರಲಿ, ಸಹಜವಾದ ಉಸಿರಾಟ. 1 2 3 4 5. ಮತ್ತೆ ಉಸಿರು ತಗೋರಿಲ್ಲೇ. ಉಸಿರು ಬಿಡ್ತಾ ಫಸ್ಟ್ ಕೆಳಗೆ ಬರ್ರಿ. ಆಮೇಲೆ ಕಾಲನ್ನು ನಿಧಾನವಾಗಿ ಕೆಳಗಿಸ್ರಿ, ಕೈಯನ್ನು ಮುಂದೆ ತೊಗೊಂಬರ್ತೀರಿ. ಮಕರಾಸನ ಸ್ಥಿತಿಯೊಳಗೆ ರಿಲ್ಯಾಕ್ಸ್ ಆಗ್ತೀರಿ. ರಿಲ್ಯಾಕ್ಸ್. ಸೊ ಧನುರಾಸನ 2 ಬಾರಿ ಪ್ರಾಕ್ಟೀಸ್ ಮಾಡಿರಿ. ನಂತರ ಆಸನಗಳೆಲ್ಲ ಪ್ರಾಕ್ಟೀಸ್ ಆದಮೇಲೆ ಶವಾಸ ಸ್ಥಿತಿಗೆ ಬರ್ತೀರಿ. ಹೊಳ್ಳಿ ಮಲ್ಕೋತೀರಂತೆ. ನಂತರ ಇಲ್ಲೇ ಶವಾಸನ ಸ್ಥಿತಿಯೊಳಗೆ ಒಂದು 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಆದಮೇಲೆ ಸೊ ಮೇಲೆ ಎದ್ದೇಳ್ತೀರಿ. ಸೊ ಈ ಆಸನಗಳನ್ನೆಲ್ಲ ಕೇವಲ ಥೈರಾಯ್ಡ್ ಇರೋರು ಅಷ್ಟೇ ಮಾಡ್ಬೇಕಂತಿಲ್ಲ. ಸೊ ಎಲ್ಲರೂ ಇದನ್ನು ಮಾಡ್ಬೋದು. ಸೊ ಇದು ಥೈರಾಯ್ಡ್ಗೆ ಅಷ್ಟೇ ಬೆನಿಫಿಟ್ ಕೊಡೋದಲ್ದ, ಸೊ ಬೇರೆ ಬೇರೆ ದೇಹಕ್ಕೆ ನಮ್ಗೆ ಸಾಕಷ್ಟು ಪ್ರಯೋಜನಗಳನ್ನು ತಂದು ಕೊಡ್ತಾವ್ರಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.